ಭಾರತದಲ್ಲಿ ಅಗ್ರಗಣ್ಯ ಸಿವಿಲ್ ಇಂಜಿನಿಯರ್ಗಳ ಐಕಾನ್ ಎಂದು ಪರಿಗಣಿಸಲಾದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು 1907ರಲ್ಲಿ ಇದೇ ಕಚೇರಿಯಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಈ ಸ್ಥಳವೇ ಬೆಳಗಾವಿಯ ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಎಂಜಿನಿಯರ್ ವೃತ್ತ ಕಚೇರಿಯಾಗಿದೆ. ಈಗ ಇದೇ ಕಚೇರಿಯು ಹೈಟೆಕ್ ಆಗಿ ಪರಿವರ್ತನೆಗೊಳ್ಳುತ್ತಿದೆ. ಅಭಿವೃದ್ಧಿಯ ಹರಿಕಾರ ದಕ್ಷ ಅಧಿಕಾರಿಯಾದ ಅರುಣ್ ಕುಮಾರ್ ಎಸ್ ಪಾಟೀಲ್ ಅವರು ಈ ಕಚೇರಿಯ ನವೀಕರಣಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. ಇವರೊಬ್ಬ ಕರ್ತವ್ಯ ನಿಷ್ಠೆಯಲ್ಲಿ ಹಾಗೂ ದಕ್ಷತೆಯಲ್ಲಿ ಹೆಸರು ಪಡೆದವರು. ಇವರು ಕೆಲಸ ಮಾಡುವ ಸ್ಥಳಗಳಲ್ಲಿ ಸಿಬ್ಬಂದಿ ವರ್ಗದವರೊಂದಿಗೆ ಸ್ನೇಹ ಮತ್ತು ಪ್ರೀತಿಯಿಂದ ಇದ್ದವರು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಕರ್ತವ್ಯ ನಿರ್ವಹಿಸಿದ ಕೀರ್ತಿ ಅರುಣ್ ಕುಮಾರ್ ಎಸ್ ಪಾಟೀಲ್ ಅವರಿಗೆ ಸಲ್ಲುತ್ತೆ. ಆಗಸ್ಟ್ 2022ರಂದು ಈ ಕಚೇರಿಗೆ ಮುಖ್ಯ ಅಧೀಕ್ಷಕ ಅಧಿಕಾರಿಯಾಗಿ ಬಂದ ನಂತರ ಈ ಕಚೇರಿಯನ್ನು ಸುಸಜ್ಜಿತವಾಗಿ ನವೀಕರಿಸುತ್ತಿದ್ದಾರೆ. ಸುಂದರ ವಾತಾವರಣ ಉಂಟಾಗುವಂತೆ ಕಚೇರಿಯ ಒಳಗಡೆ ಸಿಬ್ಬಂದಿಗಳ ಕೌಂಟರ್ಗಳನ್ನು ನಿರ್ಮಿಸಿದ್ದಾರೆ. ಹೊರಗೆ ಸುತ್ತಲೂ ಗಾರ್ಡನ್ ನಿರ್ಮಿಸಿ ಪಾರ್ಕಿಂಗ್ ಲೈಟ್ಗಳನ್ನು ಅಳವಡಿಸಿ ಅಂಗಳದಲ್ಲಿ ಸಿಸಿ ಕಾಂಕ್ರೀಟ್ ಹಾಗೂ ಕಲ್ಲು ಜೋಡಿಸಿ ಶೋ ಗಿಡಗಳನ್ನು ಮತ್ತು ಹಣ್ಣು ಗಿಡಗಳನ್ನು ನೆಟ್ಟು ಸುಂದರಗೊಳಿಸಿದ್ದಾರೆ. ಬಿಸಿಲು ಮಳೆಯಲ್ಲಿ ವಾಹನಗಳು ಸುರಕ್ಷಿತವಾಗಿರಲು ಶೆಡ್ಗಳನ್ನು ನಿರ್ಮಿಸಿದ್ದಾರೆ. ಇಂತಹ ಒಬ್ಬ ಅಧಿಕಾರಿಯು ನಮ್ಮ ಆಫೀಸಿನಲ್ಲಿ ಇರೋದು ನಮ್ಮ ಸೌಭಾಗ್ಯವೇ ಅಂತ ಸಿಬ್ಬಂದಿ ವರ್ಗದವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ. ಮುಖ್ಯ ಅಧೀಕ್ಷಕ ಎಂಜಿನಿಯರ್ ಅರುಣ್ ಕುಮಾರ್ ಎಸ್ ಪಾಟೀಲ್ ಅವರು ವರ್ಗಾವಣೆ ಆಗುತ್ತಾರೆ ಎಂಬ ಸುದ್ದಿಯನ್ನ ಕೇಳಿ ಈ ಕಚೇರಿಯ ಸಿಬ್ಬಂದಿ ವರ್ಗದವರು ಬೇಸರಗೊಂಡಿದ್ದಾರೆ. ಇವರ ಹಾಗೆ ಪ್ರತಿಯೊಬ್ಬ ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ತಿಳಿದು ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಬೇಕೆಂಬುದು ನಮ್ಮ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ಜಸ್ಟ್ ಕನ್ನಡ ಟಿವಿ, ಬೆಳಗಾವಿ. ಎಲ್ಲ ಮೈಕ್ ಸಿಸ್ಟಮು ಓಕೆ ಓಕೆ ಫುಲ್ ಎ ಸಿ ಎಲ್ಲ ಹಾಕಿದ್ದಾರೆ. ಸರ್ ನನ್ನ ಹೆಸರು ಬಸವಂಗಡಿ ಅಂತೇಳಿ. ನಾವು ಇಲ್ಲಿ ಹಾಂ ಸರ್, ಇಲ್ಲಿ ನಾವು ಗಾರ್ಡನ್ ಕೆಲಸಕ್ಕೆ ಅಂತ ಬಂದೀಗ 9 ತಿಂಗಳು ಆಯ್ತು. ಇಲ್ಲಿ 9 ತಿಂಗಳ ಸರ್ ಈಗ ಬಂದು ಗಿಡಗಳು ಗಾರ್ಡನ್ ಕೆಲಸದ ಅಂತ ಹೇಳಿದಾರೆ. ಆದರೂ ಇಲ್ಲೆಲ್ಲ ಇಂಪ್ರೂವ್ ಚಲೋ ಮಾಡಿದ್ದಾರೆ. ಗಾಡಿ ಪಾರ್ಕಿಂಗ್ ಮತ್ತು ರೋಟೇಷನ್ ಬಂತ್ರಿ, ಮೀಟಿಂಗ್ ಹಾಲ್ ಮತ್ತು ಚೇಂಬರ್ದು ಇವನ್ನೆಲ್ಲ ಚಲೋ ಮಾಡಿದ್ದಾರೆ ಸರ್. ಸುಧಾರಣೆ ಎಲ್ಲ ಎ ಟು ಜೆಡ್ ಎಲ್ಲ ಸುಧಾರಣೆ ಇದೆ ಸರ್. ಈ ಸರ್ ಬಂದ ಅರುಣ್ ಕುಮಾರ್ ಸರ್ ಬಂದಾಗಿಂದ್ರ ಎಲ್ಲ ಇಂಪ್ರೂವ್ ಆಗಿದೆ ಸರ್. ಏನು ಎ ಟು ಜೆಡ್ ಎಲ್ಲ ಆಫೀಸು ಹಂಗೆ ಎಲ್ಲ ಇಂಪ್ರೂವ್ ಮಾಡಿಬಿಟ್ರೆ ಸರ್. ಮೊದಲೆಲ್ಲ ಹೆಂಗಿತ್ತು? ಮೊದಲೆಲ್ಲ ಸರ್ ಹೆಂಗೆ ಮೊದಲು ಹೇಳಿದಂಗೆ ಹಂಗೆ ಇರ್ತದ. ಇವ್ರು ಬಂದಾಗಿಂದ ಎಲ್ಲಕ್ಕೆಲ್ಲ ಇಂಪ್ರೂವ್ ಆಗಿಬಿಟ್ಟೆ ಸರ್. ಓಕೆ ಗಾರ್ಡನ್ ಎಲ್ಲ ಮಾಡಿದಾರೆ. ಗಾರ್ಡನ್ ಮಾಡಿದ್ದಾರೆ ಸರ್. ಮತ್ತೆ ಏನೈತ್ರಲ್ಲ ರೀ ಶಿವಾಜಿ ಪುತ್ರ ವಿಶ್ವೇಶ್ವರ ಮೂರ್ತಿ ಐತ್ರಲ್ಲ ಅದನ್ನೆಲ್ಲ ಸುಧಾರಣೆ ಮಾಡಿದ್ದಾರೆ. ಮತ್ತು ಪಾರ್ಕಿಂಗ್ ಮಂತ್ರಿ ಕಾರ್ ಗಾಡಿ ಪಾರ್ಕಿಂಗು ಮತ್ತು ಎ ಟು ಜೆಡ್ ಎಲ್ಲ ನೀರಿಂದ ಚೇಂಬರ್ ಸರ್. ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಸರ್. ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ಎಲ್ಲ ಒಳ್ಳೇದು ಸರ್. ಲೈಟಿಂಗ್ ಗೀಟಿಂಗ್ ಎಲ್ಲ ಮಾಡಿದ್ರು. ರೋಡ್ಗೆಲ್ಲ ಇದು ರೋಡ್ ಎಲ್ಲ ಮಾಡಿದ್ರು. ಪಾರ್ಕಿಂಗ್ ಲೈಟಿಂಗ್ ಮಾಡಿದ್ರು. ಮತ್ತು ಎಲ್ಲಿ ಬೇಕಾ ಅಲ್ಲಿ ನೀರಿನ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಚೆನ್ನಾಗಿ ಎಲ್ಲ ಚಲೋ ಸರ್. ಓಕೆ ಓಕೆ. ಆಫೀಸು ಎಲ್ಲ ಮೀಟಿಂಗ್ ಹಾಲ್ ಐತ್ರಲ್ಲ ನಂಬರ್ 1 ಮಾಡಿದ್ರು ಸರ್. ಮೀಟಿಂಗ್ ಹಾಲು ಆಫೀಸ್ ಬಂತು, ಸ್ಟಾಫ್ ಬಂತು, ಯಾವುದೇ ಕೊರತೆ ಇಲ್ಲಂಗೆ ಮಾಡಿದ್ರು. ಓಕೆ ಓಕೆ. ಸಿಬ್ಬಂದಿಗಳ ಜೊತೆ ಹೆಂಗಿರ್ತಾರೆ ಸರ್? ಅಜ್ಜಿ ಒಂದು ಇದರಿಂದ ಬಾಣಂದ ಒಂದು ಒಳ್ಳೆ ಗುಣಂದ ಸರ್. ಓಕೆ. ಸಿಬ್ಬಂದಿ ಎಲ್ಲ ತಮ್ಮ ಇದ್ರಿಗೆ ನೋಡ್ಕೊಂಡು ಸ್ಟಾಫ್ ತಾವು ಹೆಂಗಿರ್ತಾರ ಅನುಭವಿಸಿರಲ್ಲ ಆ ಥರ ಅವ್ರಿಗೆ ಎಲ್ಲ ತಿಳಿಸಿ ಹೇಳಿ ಕೆಲಸ ಮಾಡ್ಕೊಂಡು ಹೊಂಟ್ಯಾರ ಸರ್. ಏನಾರ ಅವ್ರ ಬಗ್ಗೆ ನಾವು ಏನು ಅನ್ನೋದು ಅಂತ ಇದಿಲ್ಲ ಬರ್ತೀವಿ. ಆ ಥರ ಇಂಪ್ರೂವ್ ಕೆಲಸ ಮಾಡ್ತೀವಿ ಸರ್. ಲೈಟ್ ಮತ್ತು ಪಾರ್ಕಿಂಗ್ ಗ್ರೌಂಡಿಂಗ್ ಮಾಡಿದ್ದಾರೆ ಎಲ್ಲ ರೀ. ಗಾಡಿ ಪಾರ್ಕಿಂಗ್ ಐತೆ ಎಲ್ಲ ಇದೆಲ್ಲ ಎಲ್ಲ ಫುಲ್ ಐತೆ ಸರ್. ಅದೆಲ್ಲ ಇದನ್ನೆಲ್ಲ ಕಾರ್ ಗಾಡಿ ಪಾರ್ಕಿಂಗ್ ಮತ್ತು ಇದನ್ನೆಲ್ಲ ಮಾಡಿದ್ದಾರೆ. ಇದೆಲ್ಲ ಶೆಡ್. ಹಾಂ ಸರ್, ಕಾರ್ ಗಾಡಿ ಪಾರ್ಕಿಂಗ್ ಇದೆಲ್ಲ ಶೆಡ್ ಎಲ್ಲ ಮಾಡಿದ್ದಾರೆ. ಎಲ್ಲ ಶೆಡ್ ಎಲ್ಲ ಸರ್. ಎರಡು ಮಾಡಿದ್ದಾರೆ. ಯಾವ ಗಾಡಿ ಬಂದರೂ ಕಡಿಮೆ ಒಳಗಡೆ ನಿಂತಿರ್ತಾರೆ. ಸೇಫ್ಟಿಯಾಗಿ ಒಳಗಡೆ ನಿಂತಿರ್ತಾರೆ. ಮತ್ತು ಅದು ಮೀಟಿಂಗ್ ಹಾಲು ಎಲ್ಲ ರೆಡಿ ಇತ್ತು ಸರ್.